ಡಿಯರ್ ನೀಟ್ 2026 ಆಸ್ಪಿರೆಂಟ್ಸ್, ನೀವೆಲ್ಲರೂ ಕೂಡ ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ಗೋ ಥ್ರೂ ಆಗ್ತಿದ್ದೀರಾ ಅಂತ ಗೊತ್ತು. ನಿಮ್ಮ MCC ಕೌನ್ಸಿಲಿಂಗ್ ಅಲ್ಲಿ ಬೆಟರ್ ಐಡಿಯಾ ಕೊಡೋಕ್ಕೋಸ್ಕರ ನಾನೊಂದು ಲಿಸ್ಟ್ ಅನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನಿಮ್ಮ ರ್ಯಾಂಕ್ ವರ್ಸಸ್ ಲಿಸ್ಟ್ ಆಫ್ ಕಾಲೇಜಸ್ ನೋಡಿ. ರ್ಯಾಂಕ್ ಯಾವ್ದ್ರಿಂದ ನೋಡಿ, 25,000 ಇಂದ ಹಿಡಿದು 50,000 ತನಕ ರ್ಯಾಂಕ್ ಇರುವಂತಹ ಸ್ಟೂಡೆಂಟ್ಸ್ಗೆ ಯಾವುದೆಲ್ಲ ಕಾಲೇಜಸ್ ಅನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ರೌಂಡ್ 1 ಅಂತ ಅಲ್ಲ, ಅದಾದ್ಮೇಲೆನೂ ಕೂಡ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮಗೆ ಈ ಒಂದು ಲಿಸ್ಟ್ ಅನ್ನು ನೋಡಿದ್ರೆ ಅರ್ಥ ಆಗುತ್ತೆ. ವೇಟ್ ಮಾಡಬೇಕೋ ಬೇಡೋ ಅಂತ ಕೂಡ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೆ ಪ್ರಕಾರವಾಗಿ ನಿಮ್ಮ ಇನ್ಫಾರ್ಮ್ಡ್ ಡಿಸಿಷನ್ ಅನ್ನ ನೀವು ತಗೊಳ್ಳಿ. ನಾವು look at the list all of you. ಫಸ್ಟ್ ಬಂದು 25,000 ಇಂದ ಹಿಡಿದು 30,000 ತನಕ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ ಯಾವುದೆಲ್ಲ ಕಾಲೇಜಸ್ ಟಾರ್ಗೆಟ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ತಿರುನಲ್ವೇಲಿ ಮೆಡಿಕಲ್ ಕಾಲೇಜಿಂದ ಹಿಡಿದು ಲಿಸ್ಟ್ ಕಂಟಿನ್ಯೂ ಆಗುತ್ತೆ. ಎಲ್ಲಿ ತನಕ? ಲೋಕಮಾನ್ಯ ತನಕ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಎಲ್ಲ ಕಾಲೇಜಸ್ ಇದರಲ್ಲಿ ಕವರ್ ಆಗಿದೆ ಅಂತ ನಾನು ಹೇಳಲ್ಲ, ಇನ್ನೂ ಇದೆ ಕಾಲೇಜಸ್, ಯು ನೋ ದ್ಯಾಟ್. ಬಟ್ ಇದರಲ್ಲಿರುವ ಕಾಲೇಜಸ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಿದೆ ಅಂತಂದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಸೊ 30,000 ಇಂದ ಹಿಡಿದು 35,000 ರ್ಯಾಂಕ್ ತನಕ ಇರುವಂತಹ ಸ್ಟೂಡೆಂಟ್ಸ್ ಯಾವುದೆಲ್ಲ ಕಾಲೇಜಸ್ ಅನ್ನು ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ ನೋಡ್ಕೊಳ್ಳಿ. ಇಷ್ಟು ಕಾಲೇಜಸ್ ಇದೆ. ಕೊಯಂಬತ್ತೂರು ಮೆಡಿಕಲ್ ಕಾಲೇಜಿಂದ ಹಿಡಿದು ಲಾಸ್ಟ್ ತನಕ ನೋಡಿದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪಟಿಯಾಲ ತನಕ ಇನ್ಕ್ಲೂಡ್ ಆಗಿದೆ. ಸೊ ನೆಕ್ಸ್ಟ್ ಬಂದು 35,000 ರ್ಯಾಂಕಿಂದ ಹಿಡಿದು 40,000 ರ್ಯಾಂಕ್ ತನಕ ಇರುವಂತಹ ಸ್ಟೂಡೆಂಟ್ ಆಗಿದ್ರೆ ನೀವು TMC ತಂಜಾವೂರು ಮೆಡಿಕಲ್ ಕಾಲೇಜನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ತನಕ ನೋಡಿದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೋಳಿಕೋಡ್ ಕೂಡ ಇದರಲ್ಲಿ ಬರುತ್ತೆ, ರೈಟ್, ಕೇರಳದಲ್ಲಿದೆ ಅದು. ಆ್ಯಂಡ್ 40 to 45,000 ನೋಡೋದಾದ್ರೆ ನೀವು ರ್ಯಾಂಕ್, ಇಷ್ಟು ಲಿಸ್ಟ್ ಆಫ್ ಕಾಲೇಜ್ ಇನ್ಕ್ಲೂಡ್ ಆಗಿದೆ ಅಲ್ವಾ. ಆ್ಯಂಡ್ ಲಾಸ್ಟ್ ತನಕ ನೋಡಿದ್ರೆ ಜಬಲ್ಪುರ್ ಕಾಲೇಜ್ ಒಂದಿದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೆಡಿಕಲ್ ಕಾಲೇಜ್, ಅದು ಕೂಡ ಇದರಲ್ಲೇ ಬರುತ್ತೆ. ಆ್ಯಂಡ್ 45,000 ಇಂದ 50,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಯಾವುದೆಲ್ಲ ಕಾಲೇಜಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಆಬ್ವಿಯಸ್ಲಿ ಇಷ್ಟು ಕಾಲೇಜಸ್ ಬರುತ್ತೆ. ಇದಲ್ದೇನೆ ನಾನು ಕೊಟ್ಟಿರುವಂತಹ PDF ಏನಿತ್ತು ಮೊದಲು, ಆ PDF ಅನ್ನು ಕೂಡ ಯೂಸ್ ಮಾಡಿ ನಿಮ್ಮ ಕೌನ್ಸಿಲಿಂಗ್ ರೌಂಡ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅದು ನಿಮ್ಗೆ ಯಾವುದೆಲ್ಲ ಕಾಲೇಜಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಇನ್ನು ವೇಟ್ ಮಾಡಬೇಕಾ ಬೇಡ ಅಂತ ಹೇಳಿ ಒಂದು ಬೆಟರ್ ಡಿಸಿಷನ್ ಅನ್ನ ತಗೊಳಕ್ಕೆ ಈಸಿ ಆಗುತ್ತೆ. ಇನ್ನು ಯಾರೆಲ್ಲ ನೀಟ್ 2027ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರ ಹತ್ರ ನಾನು ಹೇಳುವಂತಹ ಮಾತಿಷ್ಟೇ, ನೀವು ನಿಮ್ಮ ಸೀನಿಯರ್ಸ್ ತರ ಹಾರ್ಡ್ ವರ್ಕ್ ಮಾಡಿದ್ರೆ ಗ್ಯಾರಂಟಿ ನಿಮ್ಮ ಡ್ರೀಮ್ ಕಾಲೇಜ್ ನಿಮ್ಗೆ ಸಿಕ್ಕೇ ಸಿಗತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಅಂತೂ ಫುಲ್ ಫ್ಲೆಜ್ಡ್ ಆಗಿರಬೇಕು. PYQs, ಆಮೇಲೆ ಕರೆಕ್ಟಾಗಿ ಕ್ಲಾಸ್ ಕೇಳುವಂಥದ್ದು, PYQ ಸಾಲ್ವ್ ಮಾಡುವಂಥದ್ದು, ಮಟೀರಿಯಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಶಾರ್ಟ್ ನೋಟ್ಸ್, ಫಾರ್ಮುಲಾ ಶೀಟ್ ಎಲ್ಲವನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಕೂಡ ಟಾಪ್ ಆಗ್ಬೋದು, ನಿಮ್ಮ ಡ್ರೀಮ್ ಕಾಲೇಜನ್ನು ಅಟೆಂಡ್ ಆಗ್ಬೋದು. ಅದಕ್ಕೋಸ್ಕರ ನೀವು ನಮ್ಮ ಯಾಕಿಂಗ್ ನೀಟ್ ಕನ್ನಡ 2027 ಬ್ಯಾಚ್ ಕೂಡ ಜಾಯ್ನ್ ಆಗ್ಬೋದು. ಆ್ಯಂಡ್ ಇವಾಗ ಬೆಸ್ಟ್ ಥಿಂಗ್ ಅಂದರೆ ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಇದೆ, ರೈಟ್. ಆ್ಯಂಡ್ ಈ ಇಂಡಿಪೆಂಡೆನ್ಸ್ ಡೇ ಸೇಲ್ ಇರೋದ್ರಿಂದ 3,999 rupeesಗೆ ನಿಮಗೆ ಬ್ಯಾಚ್ಗೆ ಎನ್ರೋಲ್ ಆಗ್ಬೋದು. ಈ ಒಂದು ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಇವಾಗಲೇ ಗ್ರಾಬ್ ಯುವರ್ ಸೀಟ್ಸ್, ಇವಾಗಲೇ ಎನ್ರೋಲ್ ಆಗಿ ನಿಮ್ಮ ನೀಟ್ ಪ್ರಿಪ್ರೇಷನ್ ಇವಾಗಲೇ ಸ್ಟಾರ್ಟ್ ಮಾಡಿ. ಎಲ್ರಿಗಿಂತ ಒಂದು ಸ್ಟೆಪ್ ಮುಂದೆನೇ ಇರಿ.